ಫ್ರೆಂಡ್ಸ್, ಇವತ್ತು ನಾವು ನಿದ್ದೆ ಬಗ್ಗೆ ಮಾತಾಡೋಣ. ಅಫ್ಕೋರ್ಸ್ ನಾವು ಮಸಲ್ ಬಿಲ್ಡಿಂಗ್ ಆಗಿರ್ಬೋದು ಅಥವಾ ಫ್ಯಾಟ್ ಲಾಸ್ ಆಗಿರ್ಬೋದು, ಎರಡಕ್ಕೂ ಕೂಡ ಜಿಮ್ನಲ್ಲಿ ಹೋಗಿ ವರ್ಕೌಟ್ ಮಾಡ್ತೀವಿ, ಕಾರ್ಡಿಯೋ ಕೂಡ ಮಾಡ್ತೀವಿ, ಡಯಟ್ ಕೂಡ ಚೆನ್ನಾಗಿರುತ್ತೆ. ಬಟ್ ಇನ್ ಕೇಸ್ ನಾವು ನಿದ್ದೆನ ಸರಿಯಾಗಿ ಮಾಡ್ತಾ ಇದ್ರಲ್ಲಿ ನಮ್ಮ ಫ್ಯಾಟ್ ಲಾಸ್ ಆಗಿರ್ಬೋದು ಅಥವಾ ಮಸಲ್ ಬಿಲ್ಡಿಂಗ್ ಆಗಿರ್ಬೋದು, ಇದಕ್ಕೆ ನೆಗೆಟಿವ್ ಆಗಿ ಎಫೆಕ್ಟ್ ಬೀಳೋ ಚಾನ್ಸಸ್ ಇರುತ್ತೆ. ಬನ್ನಿ ಹಾಗಾದ್ರೆ ಅದು ಹೇಗಂತ. ಮಸಲ್ ಬಿಲ್ಡಿಂಗ್ ಅಂತ ಬಂದಾಗ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ನಾವು ಯಾವಾಗ ಮಲಗ್ತೀವಲ್ಲ ಆವಾಗ ನಮ್ಮ ಪ್ರೋಟೀನ್ ಸಿಂಥೆಸಿಸ್ ಅನ್ನೋದು ಶುರುವಾಗುತ್ತೆ. ಬಿಕಾಸ್ ನಾವು ಯಾವಾಗ ಮಲಗ್ತೀವಲ್ಲ ಆವಾಗ ಗ್ರೋತ್ ಹಾರ್ಮೋನ್ ಅನ್ನೋದು ರಿಲೀಸ್ ಆಗುತ್ತೆ. ಎರಡನೇದಾಗಿ ನಾವೇನು ಜಿಮ್ನಲ್ಲಿ ವರ್ಕೌಟ್ ಮಾಡಿರ್ತೀವಲ್ಲ ಅಲ್ಲಿ ಸಣ್ಣ ಸಣ್ಣ ಮೈಕ್ರೋ ಟಿಯರ್ಸ್ ಏನಾಗಿರುತ್ತಲ್ಲ ಅದನ್ನು ರಿಪೇರ್ ಮಾಡೋಕ್ಕೆ ಈ ನಿದ್ರೆ ಸಹಾಯ ಮಾಡುತ್ತೆ. ಇನ್ನು ನಾವು ಯಾವಾಗ ಮಲ್ಕೊಂಡಿರ್ತೀವೋ ಫ್ಯಾಟ್ ಲಾಸ್ ಅಂತ ಬಂದಾಗ ನಮ್ಮ ಬಾಡಿ, ನಾವು ಯಾವಾಗ ಮಲಗಿರ್ತೀವಿ ಆಗ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಆಕ್ಸಿಡೆಂಟ್ಗಳನ್ನು ಹೊರಗಾಗ್ತಾ ಇರುತ್ತೆ. ನಾವು ಯಾವಾಗ ಮಲಗಿರ್ತೀವಲ್ಲ ನಮ್ಮ ಬಾಡಿ ಹೀಲ್ ಆಗ್ತಾ ಇರುತ್ತೆ. ಇನ್ ಕೇಸ್ ನೀವೇನಾದರೂ ನಿದ್ರೆನ ಕಡಿಮೆ ಮಾಡಿದ್ದಲ್ಲಿ ನಮ್ಮ ಬಾಡಿಲಿ ಹಂಗರ್ ಹಾರ್ಮೋನ್ ಅಂತೀವಿ, ಲೆಪ್ಟಿನ್ ಮತ್ತು ಗರ್ಲಿನ್ ಎರಡು ಹಾರ್ಮೋನ್ಗಳಿರುತ್ತೆ. ಸೊ ನಿದ್ದೆ ಕಡಿಮೆ ಆದಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ಬಾಡಿಲಿ ಗರ್ಲಿನ್ ಅನ್ನೋ ಹಾರ್ಮೋನ್ ಉತ್ಪತ್ತಿಯಾಗಿ ಅದು ನಮ್ಮ ಬ್ರೈನ್ಗೆ ಒಂದು ಸಿಗ್ನಲ್ ಕಳಿಸುತ್ತೆ. ಏನಂತಂದ್ರೆ ನಾವು ಸಾಕಷ್ಟು ಊಟ ಮಾಡಿದ್ರು ಕೂಡ ಇನ್ನೂ ಊಟ ಬೇಕು, ಇನ್ನೂ ಆಹಾರ ಬೇಕು ಅನ್ನೋ ಒಂದು ಸಿಗ್ನಲ್ ಅನ್ನು ಕಳಿಸಿದಾಗ ಆವಾಗ ನಾವು ನಮ್ಮ ಲಿಮಿಟ್ ಅನ್ನ ಮೀರಿ ಆಹಾರವನ್ನ ಸೇವನೆ ಮಾಡ್ತೀವಿ. ಆವಾಗ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಕ್ಯಾಲರಿ ಇಂಟೇಕ್ ಆಗಿ, ಸೊ ಅಲ್ಲಿ ಕೂಡ ನಮ್ಮ ಫ್ಯಾಟ್ ಲಾಸ್ ಜರ್ನಿಗೆ ಅದೊಂದು ತಡೆನುಂಟು ಮಾಡ್ತಕ್ಕಂಥದ್ದು. ಅದು ಅಲ್ಲದೆ ನಾವು ಕಮ್ಮಿ ನಿದ್ರೆ ಮಾಡೋದ್ರಿಂದ ನಮ್ಮಲ್ಲಿ ಸ್ಟ್ರೆಸ್ ಅಂತಕ್ಕಂಥದ್ದು ಬಿಲ್ಡ್ ಆಗುತ್ತೆ. ಸೊ ಸ್ಟ್ರೆಸ್ ಯಾವಾಗ ಬಿಲ್ಡ್ ಆಗುತ್ತೋ ಆವಾಗ ಕಾರ್ಟಿಸೋಲ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದರಿಂದ ಕೂಡ ಏನಾಗುತ್ತೆ, ನಮ್ಮ ಫ್ಯಾಟ್ ಲಾಸ್ ಅಥವಾ ಮಸಲ್ ಬಿಲ್ಡಿಂಗ್ಗೆ ಒಂದು ನೇರವಾಗಿ ಇದು ಕೂಡ ಪರಿಣಾಮ ಬೀರುತ್ತೆ. ಸೊ ನಮ್ಮ ಗೋಲ್ ಯಾವುದೇ ಆಗಿರ್ಬೋದು, ಮಸಲ್ ಬಿಲ್ಡಿಂಗ್ ಆಗಿರ್ಬೋದು ಅಥವಾ ನಮ್ಮ ಫ್ಯಾಟ್ ಲಾಸ್ ಆಗಿರ್ಬೋದು, ಎರಡಕ್ಕೂ ಕೂಡ ನಿದ್ರೆ ಅವಶ್ಯಕ. ಹಾಗಾದ್ರೆ ಎಷ್ಟು ಬೇಕು? ಮಿನಿಮಮ್ 7 ರಿಂದ 9 ಗಂಟೆ ನಿದ್ದೆ ಬೇಕೇ ಬೇಕು.